ಏನಾಗಿಲ್ಲ. ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ಇವತ್ತಿನ ಒಂದು ರೈಡ್ ಬಂದುಬಿಟ್ಟು ಚಿಕ್ಕಮಂಗ್ಳೂರಿಗೆ ನನ್ನ ಫೇವ್ರೆಟ್ ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಕಡೆಯಿಂದ. ಆಲ್ಮೋಸ್ಟ್ ಒಂದು 2-3 ತಿಂಗಳಿಂದ ವೆಯ್ಟ್ ಮಾಡ್ತಾಯಿದ್ದೀನಿ ಈ ಒಂದು ರೈಡ್ಗೆ. ಕಾರಣ ಇಷ್ಟೇ, ನನ್ನ ಹೊಸ ಬೈಕ್ ತೊಗೊಂಡ್ಮೇಲೆ ನಾನು ಫಸ್ಟ್ ರೈಡ್ ಮಾಡಬೇಕಂತ ಇದ್ದಿದ್ದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಕಡೆಯಲ್ಲಿ. ಬಟ್ ಆಗಲಿಲ್ಲ, ಯಾಕಂದರೆ ಆ ಟೈಮಲ್ಲಿ ರೈಡು ನನಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇದು ಸೆಕೆಂಡ್ ರೈಡ್ ಬೈಕ್ ತೊಗೊಂಡ್ಮೇಲೆ ಸೆಕೆಂಡ್ ರೈಡ್ ಇದು. ಲಾಸ್ಟ್ ರೈಡ್ ನಾನು ಗವಿಬೆಟ್ಟ ಹೋಗಿದ್ದೆ. ಸೊ ಈ ರೈಡ್ ಬಂದುಬಿಟ್ಟು ಚಿಕ್ಕಮಂಗ್ಳೂರು ಹೋಗ್ತಾಯಿದ್ದೀವಿ. ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ಕಾರಣ ಏನು ಅಂತ ಹೇಳಿದ್ರೆ, ಇವತ್ತು ನಾನು ಏನು ಈ ಗೇರ್ಸ್ ಎಲ್ಲ ಹಾಕ್ಕೊಂಡು ಒಂದು ಕಂಪ್ಲೀಟ್ ರೈಡರ್ ಥರ ಕಾಣಿಸ್ತಾ ಇದ್ದೀನಿ ಅಂತ ಹೇಳಿದ್ರೆ ಅದಕ್ಕೆ ಮೇನ್ ಕಾರಣ ಬಂದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ಬು. ಏನಕ್ಕೆ ಅಂದರೆ ಆ ಕ್ಲಬ್ ನನಗೆ ತುಂಬ ಹೇಳ್ಕೊಟ್ಟಿದೆ. ಗೇರ್ಸ್ ಎಷ್ಟು ಇಂಪಾರ್ಟೆಂಟು, ಯಾವ ಗೇರ್ ತೊಗೊಬೇಕು, ಮತ್ತು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ ನನಗೆ ಆ ಕ್ಲಬ್ಬಲ್ಲಿ. ರೈಡರ್ ಯಾವ ಥರ ಇರಬೇಕು ಪ್ರತಿಯೊಂದು ಹೇಳ್ಕೊಟ್ಟಿದ್ದಾರೆ. ಸೊ ಎಷ್ಟೋ ರೂಲ್ಸ್ ರೆಗ್ಯುಲೇಷನ್ಸು ಮತ್ತು ಗೇರ್ಸ್ ಬಗ್ಗೆ ಆಗಲಿ, ವೆಹಿಕಲ್ ಬಗ್ಗೆ ಆಗಲಿ ನನಗೆ ತುಂಬ ಇನ್ಫಾರ್ಮೇಷನ್ ಸಿಕ್ಕಿರೋದು ಗಂಧದ ಗುಡಿ ಬೈಕರ್ಸ್ ಕ್ಲಬ್ ಕಡೆಯಿಂದನೇ, ಗಿರಿಯಣ್ಣ ಮತ್ತು ಸೀಕಣ್ಣ ಕಡೆಯಿಂದನೇ. ಸೊ ಸಖತ್ ಎಕ್ಸೈಟ್ಮೆಂಟ್ ಆಗಿದ್ದೀನಿ. ರೈಡ್ ಬಂದುಬಿಟ್ಟು ಚಿಕ್ಕಮಂಗ್ಳೂರಿಗೆ. ಸೊ ಈಗ ನಾನು ಹೊರಟೆ ಮನೆಯಿಂದ. ಟೈಮ್ ಬಂದು 4:45. 5:30 ಅಲ್ಲಿ ಮೀಟಪ್ ಪಾಯಿಂಟ್ ಇದೆ. 6 o'clockಗೆ ನಾವು ಅಲ್ಲಿಂದ ಹೊರಡ್ತೀವಿ. ಸೊ ಸ್ಟೇ ಟ್ಯೂನ್ಡ್. ಇನ್ನೊಂದು ಅಪ್ಡೇಟ್ ಏನು ಅಂತ ಹೇಳಿದ್ರೆ, ಇದು ಬಂದುಬಿಟ್ಟು ಗಂಧದ ಗುಡಿದು 2ನೇ ವರ್ಷದ ಆ್ಯನಿವರ್ಸರಿ ರೈಡು. ಸೊ ಲಾಸ್ಟ್ ಇಯರು ಫಸ್ಟ್ ಆ್ಯನಿವರ್ಸರಿ ಇದ್ದಾಗ ನಾವು ಉಡುಪಿ ಹೋಗಿದ್ವಿ, ಕುಂದಾಪುರಗೆ. ಸೊ ಸೆಕೆಂಡ್ ಟೈಮ್ ಈ ಒಂದು ಆ್ಯನಿವರ್ಸರಿಗೆ ನಾವು ಚಿಕ್ಕಮಂಗ್ಳೂರು ಹೋಗ್ತಾಯಿದ್ದೀವಿ. ಆ್ಯನಿವರ್ಸರಿ ಅಂದರೆ ಸಕ್ಕತ್ತಾಗಿರುತ್ತೆ, ಮಸ್ತಾಗಿ ಒಳ್ಳೆ ಸೆಲೆಬ್ರೇಷನ್ ಸೂಪರಾಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಲಾಸ್ಟ್ ಟೈಮ್ ಮಾತ್ರ ನೆಕ್ಸ್ಟ್ ಲೆವೆಲ್ ಎಕ್ಸ್ಪೀರಿಯೆನ್ಸು. ಸೊ ಈ ಸರಿ ಕೂಡ ಅದನ್ನು ಎಕ್ಸ್ಪೆಕ್ಟ್ ಮಾಡ್ತಾಯಿದ್ದೀವಿ. ಸೊ ಈ ರೈಡ್ಗೆ ಮೀಟಪ್ ಪಾಯಿಂಟ್ ಬಂದುಬಿಟ್ಟು ಪಾರ್ಲೆಜಿ ಟೋಲು. ಅಲ್ಲಿಂದ ನಮಗೆ ನೆಕ್ಸ್ಟ್ ವರ್ಷ ಗ್ರ್ಯಾಂಡ್ಗೆ ಒಂದು ಸ್ಟಾಪ್ ಇದೆ ಬ್ರೇಕ್ಫಾಸ್ಟ್ಗೆ. ಸೊ ಪಾರ್ಲೆಜಿ ಟೋಲ್ ಬಂದುಬಿಟ್ಟು ನಮ್ಮ ಏರಿಯಾಯಿಂದ 45 ಕಿಲೋಮೀಟ್ರ್ ಆಗುತ್ತೆ. ಆಲ್ಮೋಸ್ಟ್ ನಂಗೆ ಇದೇ ಒಂದು ಜರ್ನಿ. ಅಲ್ಲಿಂದ ಒಂದು 85 ಕಿಲೋಮೀಟರ್ಸ್, 84-85 ಕಿಲೋಮೀಟರ್ಸು ಹರ್ಷ ಗ್ರ್ಯಾಂಡು. ಅದು ನಮ್ಮ ಫಸ್ಟ್ ಸ್ಟಾಪ್ ಇರುತ್ತೆ. ಸೊ ಅಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ರೈಡ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರೋದು. ಈ ಹೆಬ್ಬಾಳ ರೋಡಲ್ಲಿ ಯಾವಾಗೂ ಅಷ್ಟೇ ಈ ನೈಟ್ ಟೈಮಲ್ಲಿ ಫ್ಲೈಓವರಲ್ಲಿ ಬ್ಲಾಕ್ ಮಾಡಿಬಿಡ್ತಾರೆ. ಯಾಕಂದರೆ ಕನ್ಸ್ಟ್ರಕ್ಷನ್ಗಳು ಜಾಸ್ತಿ ನಡೀತಾ ಇದೆ ಇಲ್ಲೆಲ್ಲ. ಸೊ ಏನು ಮಾಡ್ತಾರೆ, ರಾತ್ರಿ ಟೈಮಲ್ಲಿ ಎಲ್ಲ ಫ್ಲೈಓವರ್ನು ಬ್ಲಾಕ್ ಮಾಡಿ ಈ ಥರ ಸರ್ವಿಸ್ ರೋಡಲ್ಲಿ ಬಿಡ್ತಾರೆ. ಸ್ವಲ್ಪ ಟ್ರಾಫಿಕ್ ಜಾಸ್ತಿ. ರೋಡ್ ಚೆನ್ನಾಗಿದೆ, ಬಟ್ ಸ್ವಲ್ಪ ಟ್ರಾಫಿಕ್ ಜಾಸ್ತಿ ಅಷ್ಟೇ. ನಮ್ಮ ಜೀವನ ಕೂಡ ಇದೊಂದು ಟ್ರಾಫಿಕ್ ಸಿಗ್ನಲ್ ಥರನೇ ಅಲ್ವಾ? ನೋಡಿ, ಈ ಟ್ರಾಫಿಕ್ ಸಿಗ್ನಲ್ ಥರ ರೆಡ್ ಬಂದು ನಿಂತ್ಕೊಬೇಕು, ಗ್ರೀನ್ ಬಂದಾಗ ಹೋಗ್ತಾ ಇರಬೇಕಷ್ಟೆ. ಕಷ್ಟ ಸುಖ ಬರ್ತಾ ಇರುತ್ತೆ. ಹಂಗಂತೇಳಿ ನಾವು ಯಾವತ್ತೂ ಸ್ಟಕ್ ಆಗ್ಬಾರ್ದು ಒಂದು ಕಡೆಗೆ, ಹೋಗ್ತಾ ಇರಬೇಕು ನಮ್ಮ ಜೀವನ ಅಷ್ಟೇ. ಸೊ ಪಾರ್ಲೆಜಿ ಟೋಲಿಂದ ನಮ್ಮ ರೈಡ್ ಸ್ಟಾರ್ಟ್ ಆಗತ್ತೆ ಈಗ. ಸೊ ಎಲ್ಲ ಆಲ್ಮೋಸ್ಟ್ ಎಲ್ಲ ಬಂದರು. ರೈಟ್ ಸ್ವಲ್ಪ ಲೇಟ್ ಆಯ್ತು ಆ್ಯಕ್ಚುಲಿ ಸ್ಟಾರ್ಟು. ಪರವಾಗಿಲ್ಲ, ಯಾಕಂದರೆ ಹರ್ಷ ಗ್ರ್ಯಾಂಡ್ ಬಂದು ಇಲ್ಲಿಂದ 75-80 ಕಿಲೋಮೀಟರ್ಸ್ ಏನೈತೆ. ಆಲ್ಮೋಸ್ಟ್ 1 hour 15 minutes ಓಡಿಸ್ಬಿಡ್ತೀವಿ ನಾವು. ಅದನ್ನು ಬ್ರೇಕ್ಫಾಸ್ಟ್ ಮಾಡ್ಕೊಂಡು ಹೋಯ್ತಾ ಇರೋದೆ, ತಿಂಡಿ ಮಾಡ್ಕೊಂಡು ಹರ್ಷ ಗ್ರ್ಯಾಂಡಿಂದ. ಸೊ ಈಗ ನಮ್ಮ ರೈಡ್ ಸ್ಟಾರ್ಟ್ ಮಾಡ್ತಾಯಿದ್ವಿ ಇಲ್ಲಿಂದ. ಮೋಸ್ಟ್ ಪ್ರಾಬಬ್ಲಿ ನೆಕ್ಸ್ಟ್ ಸ್ಟಾಪ್ ಬಂದುಬಿಟ್ಟು ಬೇಲೂರು ಇರುತ್ತೆ ಅನಿಸುತ್ತೆ, ಅಲ್ಲಿಂದ ಚಿಕ್ಕಮಂಗ್ಳೂರು. ಲೆಟ್ಸ್ ಗೋ. ಸ್ಟಾರ್ಟ್ ಆಯಿತು ಗುರು ಮಳೆ. ಚಿಕ್ಕಮಂಗ್ಳೂರು ಬಂದರೆ ಮಳೆ. ವೆದರು ಸಕ್ಕತ್ತಾಗಿದೆ, ಕ್ಲೈಮೇಟ್ ಈಗ. ಮೋಸ್ಟ್ ಪ್ರಾಬಬ್ಲಿ ಹಿಂದೆ ಸ್ಟಾರ್ಟ್ ಅನಿಸುತ್ತೆ, ಸಿಕ್ಕಾಪಟ್ಟೆ ಮಳೆ ಅಂತೆ ಚಿಕ್ಕಮಂಗ್ಳೂರಲ್ಲಿ ಆಲ್ರೆಡಿ. ಈಗ ಬೇಲೂರು ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಬೇಲೂರಿಂದ ಚಿಕ್ಕಮಂಗ್ಳೂರು ಒಂದು 20-25 ಕಿಲೋಮೀಟ್ರ್ ಇರ್ಬೋದೇನೋ. ಸೊ ಅಲ್ಲಿಂದಷ್ಟೇ ಒಂದು 15 ಕಿಲೋಮೀಟ್ರ್ ಇದೆ. ಬಟ್ ಮಳೆ ಮಾತ್ರ ಸ್ಟಾರ್ಟ್ ಆಯ್ತು ಈಗ, ಫುಲ್ ಮಳೆ. ದೇವಿಗಿರಿ ಹೋಮ್ ಸ್ಟೇ. ಸೊ ಇವತ್ತಿಗೆ ಇದೇ ಸ್ಟೇ, ನಮಗೆ ಸ್ಟೇ ಎಂಟ್ರೆನ್ಸಲ್ಲಿದ್ದೀವಿ. ಈಗ ಬಾಯ್ಸ್ ಎಲ್ಲ ಬರ್ತಿದ್ದಾರೆ.
ಥ್ಯಾಂಕ್ ಯು ಸೊ ಮಚ್. ಸ್ಟೇಯಲ್ಲಿ ಈಗ ಫುಡ್ ತಿಂದ್ಕೊಂಡು ಒಂದು 1 ಅವರ್ 1.5 ಅವರ್ ರೆಸ್ಟ್ ಮಾಡಿದ್ವಿ. ಸೊ ರೆಸ್ಟ್ ಮಾಡಿದ್ಮೇಲೆ ಮಾಮೂಲಿ ಗೊತ್ತಲ್ಲ ಆಫ್ ರೋಡಿಂಗು ರೆಡಿ ಇದೀವಿ. ಓಕೆ, ಈಗ ಇಲ್ಲಿಂದ 20 ಕಿಲೋಮೀಟರ್ಸ್ ಇದೆ. ಕಂಪ್ಲೀಟ್ ಏನೋ ಎಕ್ಸ್ಟ್ರೀಮ್ ಇದೆ ಅಂತ ಹೇಳ್ತಿದ್ದಾರೆ. ನೋ ಇಶ್ಯೂಸ್, ಮಾಡೋಣ. ಈ ಸೆಕೆಂಡ್ ಟೈಮ್ ನಾನು ಮಾಡ್ತಿರೋದು ಈ ಬೈಕಲ್ಲಿ, ಸೆಕೆಂಡ್ ರೈಡ್ ಆ್ಯಕ್ಚುಲಿ, ಆಫ್ ರೋಡ್ ರೈಡು. ನಾನಂತೂ ಸಕ್ಕತ್ ಎಕ್ಸೈಟ್ ಆಗಿದ್ದೀನಿ. ನೋಡೋಣ. ಮಧ್ಯ ಈ ರೋಡಲ್ಲಿ ಹೋಗ್ತಾ ಇದ್ರೆ ಅಬ್ಬಾ ಸ್ವರ್ಗ ಸ್ವರ್ಗ. ಒಂಚೂರು ಮಳೆ ಬಂದುಬಿಟ್ರೆ ಎಲ್ಲಿ ನೋಡ್ತಾ ಇದೆಯಾ? ಸ್ವರ್ಗದ ಮಧ್ಯೆ ಹೋಯ್ತಾ ಇದ್ದೀವಿ. ಆಹಾ, ಆಫ್ ರೋಡಿಂಗ್ ಸ್ಟಾರ್ಟು. ಕಂಪ್ಲೀಟ್ ಎಕ್ಸ್ಟ್ರೀಮ್ ಇದೆ. ಓ ಮೈ ಗಾಡ್, ದಿ ಐಟ್ಸು ಸೂಪರು. ಅವ್ರು ಹೋಗ್ತಿದ್ದಾರೆ. ಓ, ಅವ್ರಿಗೆಲ್ಲ ಯಾವ ಲೆಕ್ಕ ಇದು? ಹಾಂ, ಸೂಪರ್ ಪೀಸು. ಹಾಂ, ಗೇರ್ಲಿದೆ, ಫುಲ್ ಜಾಲಿ. ನೋಡ್ಲು ಬರ್ತಾ ಇದೆ ಗಾಡಿ. ಹೆವಿ ಡಿಫಿಕಲ್ಟ್ ಆಗಿದೆ ಆ್ಯಕ್ಚುಲಿ. ನೋಡಿ ಹಿಂಗೆ ಸ್ಲೀಪ್ ಇದೆ. ನಾನು ನೋಡಿ ಡೌನ್ ಹಿಂಗೆ ಕಾಣಿಸ್ತದೆ. ಮೋಸ್ಟ್ಲಿ ಕ್ಯಾಮ್ರಾದ ಕಾಣಿಸಲ್ಲ ಅನ್ಸುತ್ತೆ, ಬಟ್ ಹೆವಿ ದಟ್ ಯಾರೋ. ಓಹೋ, ಓಪಾ ಊಪಾ, ತಡೆ 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 ರಮಣ. ಏನಾಗಿಲ್ಲ ಇರು. ಹಿಡ್ಕೊಂಡ ಆ ಕಡೆ ಬರಲ್ಲ. ಆಗತ್ತೆ ಅಂದ್ರೆ ಯಾವ್ದು ಬೇಕಾದ್ರೆ ಆಗುತ್ತೆ, ಆಗಲ್ಲ ಅಂದ್ರೆ ಯಾವುದೂ ಆಗಲ್ಲ. ರೋಡ್ ಗುರು ಹೆಂಗೈತೆ ಆಫ್ ರೋಡು. ಸದ್ಯಕ್ಕೆ ನಾನು ಒಬ್ಬನೇ ಹೋಗ್ತಾ ಇದ್ದೀನಿ. ಸ್ವಲ್ಪ 1-2-3 ಜನ ಮುಂದೆ ಹೋದರು, ಮಿಕ್ಕಿದೆಲ್ಲ ಗಾಡಿ ಹಿಂದೆ ಇದೆ. ಕೋಪ ಬಟ್ ಒಂದ್ಸರಿ ಕಾಸೊಂದು ಬಾಸ್ಕೊಂಡೆ ಸರಿಗೆ. ಒಬ್ಬ ಸಕ್ಸಸ್, ಗ್ರ್ಯಾಂಡ್ ಸಕ್ಸಸ್ ಅಂತ ಹೇಳಿ ನಾನು ಆಫ್ ರೋಡಿಂಗ್ ಮಾಡಿದೆ. ಸ್ವರ್ಗ ಸಾಕಾದ ವ್ಯೂ ಪಾಯಿಂಟು. ಹೆಲ್ಮೆಟ್ ಹಾಕೊಂಬರ್ತೆ ಪ್ರಣವ್. ವ್ಯೂ ಪಾಯಿಂಟ್ ಮಾತ್ರ ಅಲ್ಟಿಮೇಟ್ ಆಗಿದೆ. ಅಷ್ಟು ಕಷ್ಟಪಟ್ಟಿದ್ದಕ್ಕೂ ಏನು ಮೋಸ ಇಲ್ಲ, ಸಾಕಾಗಿದೆ. ಸೂಪರ್ ವ್ಯೂ ಪಾಯಿಂಟ್. ಇನ್ನೂ ಸ್ವಲ್ಪ ಅಲ್ಲಿ ಮೇಲೆ ಹೋಗೋಣ. ನೋಡಿ ನೋಡಿ ಎಬ್ಬಿ ಗಾಳಿ ನೋಡಿ ಸಾಕಾದಾಗ ಕಾಣಿಸ್ತದೆ ಎಲ್ಲ ವ್ಯೂ ಪಾಯಿಂಟ್ಸು. ಸೊ ನೋಡ್ತಾ ಇರ್ಬೋದು, ಆಫ್ ರೋಡ್ ಮುಗಿಸ್ಕೊಂಡು ಬಯಸಲ್ಲ ಈಗ ಸ್ಟೇ ಕಡೆ ಹೋಗ್ತಾ ಇದ್ದೀವಿ. ಆಲ್ಮೋಸ್ಟ್ ಇಲ್ಲಿಂದ 25 ಕಿಲೋಮೀಟರ್ಸ್ ಅಂದರೆ ಅಷ್ಟೇ, 1 ಅವರ್ ಆಗುತ್ತೆ ರೀಚ್ ಆಗೋಕ್ಕೆ. ಏನಾಗ್ಬಿಟ್ಟಿದೆ ಇಲ್ಲಿ, ಪಾಪ ಗುರು ಬಸ್ಸು ಡೌನ್ಗೋಗ್ಬಿಟ್ಟಿದೆ ಬಸ್ ಪಾಪ. ಛ
ಎಷ್ಟೊಂದು ಜನ ಇದ್ದಾರೆ, ಪಾಪ ಫ್ಯಾಮಿಲಿಯವರೆಲ್ಲ ಇದ್ದಾರೆ. ಬಸ್ಸು ಕುತ್ಕೊಂಡ್ಬಿಟ್ಟೈತೆ ರೈಟ್ ಸೈಡ್ಗೆ. ಇಷ್ಟೊತ್ತಿನಲ್ಲಿ ಕತ್ಲು ಬೇರೆ, ಫ್ಯಾಮಿಲಿ ಬೇರೆ ಐತೆ. ಕಷ್ಟ ಗುರು, ಜೀವನ ಕಷ್ಟ, ಪಾಪ ಡ್ರೈವರ್ ಕಷ್ಟ. ನಿಜ ಹೇಳಬೇಕು ಅಂದರೆ ಆಫ್ ರೋಡು ಕಂಪ್ಲೀಟ್ ಎಕ್ಸ್ಟ್ರೀಮ್ ಆಗಿತ್ತು, ತುಂಬ ಟಫ್ ಆಗಿತ್ತು ಕೂಡ. ಬಟ್ ನನಗೆ ಏನು ಹೊಸದೇನಲ್ಲ ಆಫ್ ರೋಡಿಂಗು, ಬಟ್ ಇದು ಇಷ್ಟೊಂದು ಎಕ್ಸ್ಟ್ರೀಮ್ ನಾನು ಯಾವತ್ತೂ ಮಾಡಿರಲಿಲ್ಲ. ಬಟ್ ಫೈನಲಿ ಒಂದು ಖುಷಿ ಏನು ಅಂತ ಹೇಳಿದ್ರೆ, ಆ ಒಂದು ಆಫ್ ರೋಡ್ನ 100% ನಾನು ಕಂಪ್ಲೀಟ್ ಮಾಡಿದೆ. ಆ ಒಂದು ವ್ಯೂ ಪಾಯಿಂಟ್ಗೆ ಹೋಗಿ ವ್ಯೂ ಎಲ್ಲ ನೋಡಿಕೊಂಡು ರಿಟರ್ನ್ ಹೋಗ್ತಾಯಿದ್ದೀವಿ ಈಗ ಸ್ಟೇಗೆ. ಬಟ್ ತುಂಬ ಖುಷಿ ಆಗ್ತಿದೆ ನನಗೆ, ಯಾಕಂದರೆ ಒಂದು ಟಾಸ್ಕ್ನ ಕಂಪ್ಲೀಟ್ ಮಾಡಿದ್ದೀನಿ ಅಂತ. ಜಸ್ಟ್ ಪೀಸ್ ಅಷ್ಟೇ, ಸಾಕಾದ ಖುಷಿ ಆಗ್ತಿದೆ.